ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸೊಪ್ಪು ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಅವ ಈ ಸೊಪ್ಪು ಎಲ್ಲಿತ್ತವ? ಮನೆ ತಗೈತವ ಹಾಕಿನಿ. ನೀನೇ ಹಾಕಿರೋದಾ ಮನೆ ಮುಂದೆ? ಗೈಸ್ ಇಷ್ಟು ಸೊಪ್ಪು ಮನೆ ಮುಂದೆ ಬೆಳೆದಿರೋದು ಇದು. ಅವ ಇದೆಲ್ಲ ಏನು ಹೆಸರು? ಏನೇನು ಹೆಸರು ಇದ್ರದ್ದು? ಪಲ್ಕುಂದು, ಇದು ಪಲ್ಕುಂದು. ಹಾಂ, ಇದು ಕಿರ್ಕ್ಷೆಲೆದು. ಹಾಂ, ಇಲ್ಲೆಲ್ಲ ಐತೆ ಸಾಕುವಂತಂದು. ಸಾಕುವಂತಂದು ಬಂಡಾರ ಐತೆ ನೋಡಿ, ಇದು ಸಾಕುವಂತ. ಹಾಂ, ಅಂತ ಬೀಜ ಸಿಗೋದಿಲ್ಲ. ದುರ್ಗದ ಸೊಪ್ಪು. ದುರ್ಗದ ಸೊಪ್ಪು. ದುರ್ಗ ಬಿಟ್ಟ ಕಡೆ ಹಳ್ಳಿ. ದುರ್ಗ ಬಿಟ್ಟ ಹಳ್ಳಿ ಗೈಸ್ ನಮ್ದು. ನಮ್ಮ ಅವ್ವರ ಊರು, ನಮ್ಮ ತವ್ರ ಮನೆ. ಈಗ ಹಳ್ಳಿ ಅನ್ನಂಗಿಲ್ಲ. ಅವಾಗ ಎಷ್ಟು ಫ್ರೆಶ್ ಆಗೈತಲ್ಲವ. ಯಾವಾಗ ಬಂದೆ ನೀನು ಊರಿಂದ? ಈಗ ಸ್ವಲ್ಪ ಹೊತ್ತು ಬಂದು ಬೆಳಿಗ್ಗೆ. ಇದನ್ನ ಯಾವಾಗ ಕಿತ್ತಿದ್ದು? ಬೆಳಿಗ್ಗೆ ಎದ್ದಡಿಗೆ 6 ಗಂಟೆ. ಓ, ಎಷ್ಟು ಫ್ರೆಶ್ ಆಗೈತಿ. ಮತ್ತೆ ಕೊತ್ತಂಬರಿ ಐತಂದ್ರೆ ಹಂಗೆ ತೋಟದಾಗ ಐತೆ ಕೊತ್ತಂಬರಿ. ಎಲ್ಲ ಮನೆ ಮುಂದೆನೆ ಹಾಕಿರೋದ ಸೊಪ್ಪು? ಏನೇನು ಹಾಕಿದ್ಯಾ? ಕುದಿತಾರೆ, ಹಾಕಿ ಕೊಡ್ಸಲ್ಲ ನನಗೆ. ಅಲ್ಲಿ ತಂದು ಅದ ಬೈಕ್ ನಿಲ್ಸೋದು, ಅದ್ ನಿಲ್ಸೋದು. ಏನೇನು ಹಾಕ್ಯಾವ ಮನೆ ಮುಂದೆ? ಎಲ್ಲ ಸೊಪ್ಪು ಐತೆ. ತರಕಾರಿ? ಹಾಗಲಕಾಯಿ, ಅಲಸಂದೆಕಾಯಿ ಬಿಡ್ದಾವೆ ಈಗ. ಹಾಗಲಕಾಯಿ ಬಿಡ್ದಾವೆ. ಹುಷಾರದೇನಪ್ಪ? ನಾನು ನಿನ್ನ ಕೆಲ್ಸಕ್ಕೆ ಅರಿ ಕೈ ಕೊಡ್ತಾನೆ. ವಿಶ್ ಮಾಡವ. ಹ್ಯಾಪಿ ಬರ್ಡೇ ಅನ್ನವ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಣ್ಣ ಚಿನ್ನಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ನಮ್ಮ ಚಿನ್ನಿ ಬರ್ಡೇ ಗೈಸ್ ಇವತ್ತು. ಬಂಗಾರಿದು ಚಿನ್ನಿ ನೋಡ, ಅವ ನಿಂಗೋಸ್ಕರ ಬಂದಿದ್ದವಳು ದುರ್ಗದಿಂದ. ತಗೊಂಡು ಏನವ ಹುಡುಕ್ತಿದ್ಯಾ? ಯಾತನ ತಗೊಂತೀನಂತ ನೋಡಿ ನಾವು. ನಾನು ತಗೋಬೇಕಾ? ಯಾತನ ತಿನ್ನಕ್ಕೆ ಗೈಸ್ ನೋಡಿ, ನಾನು ಕೊಡ್ಬೇಕಿನ್ನ ನಮ್ಮ ಅವ್ವಂಗೆ. ನಮ್ಮ ಅವ್ವ ಈಗ ಕೊಡ್ತೈತೆ. ಅವ ನನಗೀಗ ಮೂಗ್ ಬಟ್ ಇಷ್ಟ. ಇಟ್ಗಳವ ಏನೇನು ತೆಗಿತೈತೆ. ದುಡ್ಡು ಕೊಡ್ತೀನವ? ಆಯ್ತಮ್ಮ ಬಂದಿನಿ ಅಲ್ಲ ಕೊಡ್ರ. ಸಾಕು ಅಂತ. ಏನು ಏನಕ್ಕೆ ಇದು 20 ರೂಪಾಯಿ ಯಾಕೆ? ಏನಕ್ಕವ? ಕುರ್ತಾಳ್ರಿ ದೊಡ್ಡರ್ ನಾವು ಕುರ್ಕುರೆ ತಿನ್ನೋಷ್ಟು ಸಣ್ಣರಲ್ಲ. ಚಿನ್ನಿ ಏನ್ ಬಿಡ್ತಾಮ ಮತ್ತೆ ಚಿನ್ನಿ ಕೊಡ್ ಆಗ ಒಲೆ ಕೋಸ್ಕರ ಒಲೆ ಕಸ್ಕೊಂಡು ಇಟ್ಕೊಂತು ಗೈಸ್. ಹಂಗಾದ್ರೆ ಏನು ಬೇಡ ತಾಂಬ ಅಂತ. ಆಟಿಟ್ಯೂಡ್ ಗರ್ಲು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಟಿಟ್ಯೂಡ್ ಕ್ವೀನ್. ಯಾರಂದ್ರ ಅವ ಆಟಿಟ್ಯೂಡ್ ಕ್ವೀನ್ ಅನ್ನು. ಬಿಡತ್ ಅದಾರ ಬರಲ್ಲ. ಯಾವ ಹೇಳವ? ಆಟಿಟ್ಯೂಡ್ ಅವ. ನಿನ್ನ ಹೆಸ್ರೇನು ಹೇಳವ? ಅವ ಹೇಳವ. ಅಯ್ಯವ್ವ ನನಗೆ ಯಾಕೆ ಹಿಂಗೆ ತಲೆ ತಿಂದ್ರು ಹೊಟ್ಟೆ ಹಸ್ಕೊಂಡಾಳಿ. ನನಗಂತೂ ಈ ಜೀವನವೇ ಬೇಸರ ಆಗೋ. ಆಮಿ ಡ್ಯಾಡೀಸ್ ಡ್ಯಾಡಿ ಡ್ಯಾಡೀಸ್ ಡ್ಯಾಡಿ ಲಿಟಲ್ ಪ್ರಿನ್ಸಸ್. ಲಿಟಲ್ ಇಟ್ಟು ಲಿಟಲ್ ಪ್ರಿನ್ಸಸ್. ಇವಾಗ ಯಾಕೆ ಅದು ನನಗೆ ದುಡ್ಡು ಕೊಡ್ತಾರವ? ದುಡ್ಡು ಕೊಡ್ತಾರೆ. ಯಾರು? ಅವರು ಗೌರ್ಮೆಂಟ್ನವರು. ನಿಜವಾಗಿ ಅವ ಇರವ. ನಿನ್ನ ಹೆಸ್ರೇನು ಹೇಳು? ಭಾಗ್ಯಮ್ಮ. ಇನ್ಸ್ಟಾಗ್ರಾಮ್ ಐಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್. ನನಗೆ ಹೊಟ್ಟೆ ಸಕೊಂಡ್ರೆ ಏನೋ ಮಾತಾಡಮಲ್ಲ. ಭಾಗ್ಯ ಆಟಿಟ್ಯೂಡ್ ಗರ್ಲ್ ಅಂತ ಇನ್ಸ್ಟಾಗ್ರಾಮ್. ಇವತ್ತಿನ ಬ್ಲಾಗ್ ಏನಂತಂದ್ರೆ, ಇವತ್ತು ನಮ್ಮ ಚಿನ್ನಿ ಬರ್ಡೇ. ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಗೈಸ್ ನೋಡಿ ಗೈಸ್, ನಾನು ಹೇಳ್ತಿದ್ರೆ ಎಲ್ಲ ನಾಗ್ತದೆ. ಚಿನ್ನಿ ಬಾರ ಇಲ್ಲ. ಯಾಕೆ ನಾಗೋದು ನೀನು? ಅಲ್ಲ ಏನಾಯ್ತು?
ಇರುತ್ತೆ. ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ, ಜಸ್ಟ್ ಸಿಂಪಲಾಗಿ ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲರೂ. ಓ ನಮ್ಮ ಚಿನ್ನಿ ಆಲ್ರೆಡಿ ರೆಡಿ ಆಗಿದ್ದೇನೆ ಗೈಸ್, ಅವನ್ನ ತೋರಿಸ್ತೀನಿ ಬಾ ಕಂದ. ಯಾರು ಕೊಡ್ಸಿದ್ದು ಬಟ್ಟೆ? ದೀಪಮ್ಮ. ಯಾರು ದೀಪಮ್ಮ ಅಂದ್ರೆ ಯಾರು? ನೀನು. ಹ್ಯಾಪಿ ಹ್ಯಾಪಿ. ಹ್ಯಾಪಿನಾ? ಚೆನ್ನಾಗಿ ಗೈಸ್, ನನ್ನ ಮಗ ಚೆನ್ನಾಗಿ ಕಾಣಿಸ್ತಿದ್ದೇನಾ? ಚಿನ್ನ ನಿಂಗೆ ಇಷ್ಟ ಆದ್ವಾ ಡ್ರೆಸ್? ಇಷ್ಟ ಆಯ್ತಾ? ನಿಜ ಇಷ್ಟ. ಲವ್ ಯು. ಐ ಲವ್ ಯು. ಲವ್ ಯು. ಐ ಲವ್ ಯು. ಐ ಲವ್ ಯು. ಸರಿ ಸರಿ ಗೈಸ್, ಆಮೇಲೆ ನಾನು ಸ್ವಲ್ಪ ರೆಡಿ ಆಗಬೇಕು. ನಮ್ಮ ಚಿನ್ನಿ ಯಾಕೋ ಬಂಗಾರ ಹೆಂಗೆ ತಲೆ ಬಾಸ್ಕೊಂಡ್ಬಿಟ್ಟಿದ್ಯಾ? ಇನ್ನೂ ಚೆನ್ನಾಗಿ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಹೋ ಫೈನಲಿ ಐ ಆಮ್ ರೆಡಿ. ಕೇಸ್ ಇದನ್ನ ಐರನ್ ಮಾಡ್ಕೊಂಡು ಹಾಕೊಳ್ಳೋಷ್ಟು ನನಗೆ ಪೇಷನ್ಸ್ ಇಲ್ಲ. ಟೈಮ್ ಆಯಿತು ಬರ್ರಿ. ಅಲ್ಲೇ 12 ಅಂತೀನಿ, 6 ಗಂಟೆ ಟೈಮ್ ಆಯಿತು. ನಮ್ಮ ಶಿರಾ ವೆದರ್ ಪ್ರೆಸೆಂಟ್ ಹಿಂಗಿದೆ. ಚಿನಿ ಇಲ್ಲೇ ಈ ಕಡೆ ತಿರ್ಗು. ಹಾಯ್ ಮಾಡು. ಹ್ಯಾಪಿ ಹ್ಯಾಪಿ. ಹ್ಯಾಪಿ ಹ್ಯಾಪಿ ಬಾ. ಸರಿ ಬಾ. ಸ್ಲಿಪ್ಪರ್ ಮ್ಯಾಚ್ ಆಗ್ತಿಲ್ಲ, ಯಾಕೆ ಇವನು ಹಾಕೊಂಡ್ಯಾ? ಸರಿ ಬಾ ಹೋಗೋಣ ಬಾ. ಗೈಸ್ ನಾವೆಲ್ಲ ದೊಡ್ಡವ್ರು ಹೋಗ್ತೀವಿ ಅಂತ ಅನ್ಕೊಂಡ್ವಿ, ಆದರೆ ಎಲ್ಲ ಫುಲ್ ಪುಟಾಣಿಗಳೇ ಹೋಗ್ತಿರೋದು, ಪುಟಾಣಿ ಗ್ಯಾಂಗ್. ಅವೇ ಬರೋದಿಲ್ವಾ? ಹಾಂ ಅವ ಸ್ಕೂಟಿ ಇದ್ರೂ ಸ್ಕೂಟಿ ತಗೊಂಡೋಗಕ್ಕಾಗ್ತಿಲ್ಲ. ಆಲೇ ನನ್ನ ಸ್ಕೂಟಿ ಓಡ್ಸೋದು ಬಿಟ್ಟು ಒಂದು 3-4 ವರ್ಷ ಆಗಿರೋದಕ್ಕೆ ಮರ್ತದಂಗಾಗಿದೆ ಗೈಸ್. ಜಾಸ್ತಿ ಜನ ನೀವಿಬ್ರು ಸ್ಕೂಟಿಗೆ ಹೋದ್ರೆ ನಾವಿಬ್ರೇ ನಡ್ಕೊಂಡು ಬರೋಣ. ಬಾ ನಡ್ಕೊಂಡು ಹೋಗೋಣ ಬಸ್, ಸ್ಕೂಟಿಗೆ ಬೇಡ. ನಡುದಾರಿಲಿ ನಮಗೆ ಮೋಸ ಮಾಡಿ ಹೋಗ್ತಿದ್ದಾರೆ ಗೈಸ್. ಫ್ಲಾಶ್ ಬ್ಯಾಕ್. ಗೈಸ್ ನಮ್ಮ ಬಿಟ್ಟು ಕೆಳಗೆ ಬಂದಿದ್ದಕ್ಕೆ ಬೈತೈತೆ ಗೈಸ್ ನಮ್ಮವ್ವ. ಇವ್ರ ಮನೆಗೆ ಎಷ್ಟು ಜನ ಚೆನ್ನಾಗದಾರಲ್ಲ ಅನ್ಬೇಕು. ಹಂಗೆ ಗುಂಪಾಗಿ ಒಂದು ಸರ್ತಿ ಇಳಿದು ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗು, ಮದುವೆಗೆ ಹೋಗು, ಫಂಕ್ಷನ್ಗೆ ಹೋಗು. ನಡ್ರಿ ಜಸ್ಟ್ ಅಲ್ಲೋಡು ವಿಶ್ ಮಾಡಿದ್ದಾರೆ ನೋಡು. ನಾವೇನು ಮಾಡಲಿಲ್ಲ, ಜಸ್ಟ್ ಮೇಲಿಂದ ಕೆಳಗೆ ಬಂದ್ವಿ ಅಷ್ಟೇ. ನಿಧಾನಕ್ಕೆ ಬರ್ತಾರಂತ, ಅದಕ್ಕೇ ನಮ್ಮನ್ನು ಬೈತೈತೆ. ಎಲ್ಲ ಜೊತೆಗೆ ಹೋಗ್ಬೇಕು. ನಮ್ಮ ಬಂಗೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಪ್ಪ. ನೋಡ್ಕೊಂತ ಬಾರಮ್ಮ, ನಾನು ವಿಡಿಯೋ ಇವಾಗ ಕೇಳೋಣ ನಮ್ಮ ಅವ ಬಿಟ್ಟು ಬಂದಿದ್ಕೆ ಏನು ಅನ್ನಿಸ್ತಾವ? ಬೇಜಾರು ಅನ್ನಿಸ್ತು. ಬೇಜಾರನ್ನ ನಿನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀವಿ ನಾವು. ಜಸ್ಟ್ ಮೇಲಿಂದ ಕೆಳಗೆ ಎಲ್ಲರೂ ಒಂದು ಸರ್ತಿ ಹೋದ್ರೆ ಇವ್ರ ಮನೆಗೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತದಾರೆ ಇಲ್ಲೇ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ನಾವು ನೋಡ್ತಾರೆ ಪಕ್ತಾರು ಅಕ್ಕಪಕ್ತಾರು. ನಾವು ಹೆಂಗ್ ಬೇಕಾರೆ ಹಂಗೆ ಓಡ್ ಬಂದ್ಬಿಟ್ರೆ ಅಯ್ಯೋ ಇವ್ರಿಗೆ ಯಾರು ಗೊತ್ತಿಲ್ಲ ಕಣ ಅಂತಾರೆ. ಆಯ್ತು ಆಯ್ತು ಬರ ಇಡ್ಕೊಳವ ಹೋಗೋಣ. ಎಲ್ಲ ಲೈನಿಗೆ ಬರ್ರಿ ಎಲ್ಲ. ಅವ ಸಾರಿ ಸಾರಿ ಸಾರು ಸಾರಿ ಸಾರಿ ಎಲ್ಲ ಲೈನಿಗೆ ಬರ್ರಪ್ಪ. ಇದು ನಮ್ಮ ಗ್ಯಾಂಗು. A few moments later. ನಡುದಾರಿಲಿ ನಮಗೆ ಮೋಸ ಮಾಡಿ ಹೋಗ್ತಿದ್ದಾರೆ ಗೈಸ್. ಅವ ನೀನೇನಂದವ ಎಲ್ಲ ಜೊತೆಗೆ ಹೋಗ್ಬೇಕು, ಜೊತೆಗೆ ಬರ್ಬೇಕಂದ. ಇವಾಗ ಏನು ಮಾಡ್ತಿರೋದೇನು? ಬಾಯ್, ಗೆಟ್ ಲಾಸ್ಟ್. ಟಾಟಾ ಬಾಯ್ ಬಾಯ್. ನೋಡಿ ಗೈಸ್ ನಮ್ಮ ಅಕ್ಕನ ನಾಗರ ಹಾವಿನಂಗ ಜಡಿ ಬಾಳ ಉದ್ದ ಒಮ್ಮೆರ ನೋಟ.
ಒಳ್ಳೆ ವಾರದ ಟೈಮಲ್ಲೇ ಬಂದಿದ್ದೀವಿ ಗೈಸ್ ನಾವು ದೇವಸ್ಥಾನಕ್ಕೆ. ಅಲ್ಲೇ ಮಾಡ್ಕೊಂಡ ನಂಗೊಂದು ಸ್ವಲ್ಪ ನೀರು ಬಿಡ. ನಮ್ಮ ಶಿರಾ ದುರ್ಗಮ್ಮ ದೇವಸ್ಥಾನ. ಚಿನ್ನಿ ಎಲ್ಗೋದ್ರು? ಆ ಒಂದು ಫೋಟೋದಾಗೇನೋ ಫಸ್ಟು ಇಲ್ಲಾಂದ್ರೆ ಕತ್ಲಾಗ್ಬಿಡುತ್ತೆ ಕರಿ ಅವನ್ನ. ಎಲ್ಲಿದ್ದಾನೆ? ರೌಂಡ್ ಆಗ್ತಿದ್ದಾರೆ ಅನ್ಸುತ್ತೆ. ತಡೆ ಅವರು ಬರಲಿ, ಎಲ್ಲ ಜೊತೆಗೆ ಪೂಜೆ ಮಾಡಿಸೋದು. ಯಾರ ತಂದಿದ್ವಲ್ಲ ಏನು? ಎಲ್ಲಿ? ಅಲ್ಲ ಅವನ ಹತ್ರ ಇರಬೇಕು. ಎಲ್ಲ ಎಲ್ಲಿ ಹೋದ್ರಲ್ಲ ಇವರು? ಹಾಂ ಏನಪ್ಪಾಜಿ? ತೆಗಿ. ತಡಿ, ಇಲ್ಲಿ ಒಂದೆರಡು ಫೋಟೋ ತೆಗಿತೀನಿ ಇರೋ ನಿಮಿಷ. ನಿಂತ್ಕಂದ್ರೆ ನಿಂತ್ಕೊಳಂಗಿಲ್ಲ, ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ರೆ ಎಲ್ಗೋದ್ರು ಇವರಿಬ್ರು? ಇವ್ರನ್ನ ಹುಡ್ಕೋದೇ ಆಯ್ತು ನಂದೆಲ್ಲ. ನಾನು ಒಂದು ರೌಂಡ್ ಹಾಕೊಂಡ್ಬಿಟ್ಟು ಬರ್ತೀನಿ. ತಡಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ ತಡಿ. ನಾನು ಒಂದೆರಡು ಫೋಸ್ ಕೊಡೋಕೆ ಬರಲ್ಲ ನಿನಗೆ? ಹಾಂ, ಮಿಕ್ಕಿ ಟೈಮಾಗೆಲ್ಲ ಅಷ್ಟು ಮಾತಾಡ್ತೀಯ. ಇನ್ನೊಂದು ಕವರಿಂಗ್ ಕಲರ್ ತಗೊಂಬ. ಇದನ್ನ ಫಸ್ಟ್ ಇದನ್ನ ತಡಿ 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 ಬರಲಿ. ಇದನ್ನ ಹಾಕ್ಬೇಕಾಗಿತ್ತಲ್ಲ ಅಷ್ಟು. ಏ ಬರ ಅಷ್ಟು ಹಾಕು. ಈ ಕೈಯಲ್ಲ, ಈ ಕೈಯಲ್ಲಿ ಒಂದೊಂದು ಅಷ್ಟು ಹಾಕಲೆ. ಈ ಕೈ ಇದ್ದಾವಲ್ಲ ಅಷ್ಟು ಒಂದೊಂದು ಹಾಕು. ಕೈ ಅಲ್ಲಿ ಕಾಣಿಸುತ್ತೆ. ಒಳ್ಳೆ ಬುದ್ಧಿ ಕೊಡಪ್ಪ. ಒಳ್ಳೆ ಬುದ್ಧಿ ಕೊಡಪ್ಪ. ಚೆನ್ನಾಗಿ ಅಮ್ಮ ನೀನು ನೋಡಿ ಟ್ರೈ ಮಾಡೋದಿನಿ. ಯಾಕೋ ಹಿಂಗ್ ಮಾಡ್ತೀಯಾ? ಇದ್ದಕ್ಕಿದ್ದಂಗೆ ಏನಾಗ್ತದೆ ನಿಮಗೆ? ಯಾಕೆ ಹಂಗೆ ಮಾಡ್ತೀಯಾ? ಡ್ರೆಸ್ ಒಳ್ಳೆ ತಂದಲ್ಲ ನಮ್ಮ ಅಂತ. ಡ್ರೆಸ್ ತಂದು ಕೊಟ್ಟಿದ್ಯಲ್ವಾ ಅದಕ್ಕೆ. ಡ್ರೆಸ್ ತಂದು ಕೊಟ್ಟಿರೋದಕ್ಕೆ ಡ್ರೆಸ್ ಅವನಿಗೆ ಇಷ್ಟ ಐತೆ ಗೈಸ್, ಅದಕ್ಕೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ ತೋರ್ಸು. ಗೈಸ್ ಇವ್ರು ಏನಂದ್ರೆ ಇವನಿಗೆ ಇದ್ದವನೇ ಅಲ್ಲ, ನಾನು ಇವನಿಗೆ ಇಷ್ಟ ಆಗೋ ಡ್ರೆಸ್ ಎಲ್ಲ, ಅದಕ್ಕೆ ನನ್ನ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟೆ. ಸ್ವಲ್ಪ ರಫ್ ಆಗ್ತು, ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನನ್ನ ಅವ್ವ ನಾನು. ಬೇಡ ಸಾಕು. ಯಾರ ಕಿವಿಗೆ ಸರಿಯಾಗಿ ಹೋಗ್ಬಿಟ್ಟಿದ್ದಾರೆ? ಅವಯ ಅವ ಇಟ್ಟೈತಾ? ಕಿವಿಗೊಂದು ಊಟಿನಿ. ಈ ಕಡೆ ಬರಪ್ಪ ಹೂ ಕಾಣ್ಲಿ. ಗೈಸ್ ಯಾಕೆ ಈ ಸಲ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ನಾವು ಅಂತಂದರೆ, ಇವನಿಗೆ ಹುಷಾರಿರಲಿಲ್ಲ ಗೈಸ್. ಇವನು ಕೇಕ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಆಸೆ ಪಟ್ಟು ಜಾಸ್ತಿ ತಿಂದ್ಬಿಡ್ತಾನೆ. ಸೊ ಸಿಂಪಲಾಗಿ ಮಾಡೋಣ. 3 ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ, ಅದಕ್ಕೆ ಈ ಸಲ ಬೇಡ, ಫುಲ್ ಸಿಂಪಲಾಗಿ ಮಾಡೋಣ ಅಂತ ಸಿಂಪಲಾಗಿ ಮಾಡೋದು. ಬೇಜಾರಿಲ್ಲ ಅಲ್ಲ ಕಂದ ನಿಂಗೆ? ಹ್ಯಾಪಿನಾ? ಹಾಂ ಸಾಕು, ಇಷ್ಟರಲ್ಲೇ ಖುಷಿ ಪಡು. ಹಾಂ 3 ವರ್ಷ ನಿನಗೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ತಾನೆ, ಅದಕ್ಕೆ ಈ ಸಲ ಫುಲ್ ಸಿಂಪಲ್. ಕೇಕ್ ಕಟ್ ಮಾಡಿಸ್ತೀವಿ, ಡೋಂಟ್ ವರಿ, ಬಟ್ ಸಿಂಪಲ್. ಓಕೆನಾ? ಡೀಲ್ 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 ಡೀಲ್. ನಮ್ಮ ಮಗ ಹೇಳಿದ್ನಂದ್ರೆ ಮುಗಿತು ಅಷ್ಟೇ. ಈಗ ಅಲ್ಲಿ ಆಸ್ಪತ್ರೆಗೆ ಹೋಗೋಣ ನಿನ್ನ ಮಗ? ಇಲ್ಲ, ಆಸ್ಪತ್ರೆಗೆ ಎಲ್ಲರೂ ತೋರಿಸಲ್ಲ ಅಲ್ಲಿ? ಹಾಂ ತೋರಿಸ್ತೀನಿ. ಸೂಪರ್. ಖುಷಿನಾ ನಿಂಗೆ? ಎಷ್ಟು ಖುಷಿ ಆಗ್ತೈತೆ ನಿನಗೆ? ಜಾಸ್ತಿ ಖುಷಿ ಆಗ್ತೈತಾ? ಹಾಂ, ನೀನು ಆಡೋದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತೈತೆ ಜಾಸ್ತಿ ಖುಷಿ ಆಗ್ತೈತೆ ಅಂತ. ಗೈಸ್ ಏನು ಗೈಸ್ ಇವನು ಹಿಂಗೆ ಮಾಡ್ತಿದ್ದಾನೆ ನನ್ನ?
ಏನು ಮಾಡ್ತಿದ್ದಿ ಚಿನಿ? ಮುತ್ತು ಕೊಡ್ತಿದ್ಯಾ? 2 ಜೊತೆ ಚಪ್ಪಲಿ 2 ಜೊತೆ ಡ್ರೆಸ್ ಕೊಡ್ಸಿರೋದಕ್ಕೆ ಫುಲ್ ಖುಷಿ ಆಯ್ತು. ಅದಕ್ಕೆ 2 ಜೊತೆ ಚಪ್ಪಲಿ, 2 ಜೊತೆ ಸ್ಲಿಪ್ಪರು, 2 ಪೇರ್ಸ್ ಸ್ಲಿಪ್ಪರು, 3 ಜೊತೆ ಡ್ರೆಸ್ ಕೊಡ್ಸಿರೋದಕ್ಕೆ ಇವನ್ನ ಹಿಡಿಯೋದಿಕ್ಕಿಲ್ಲ. ಅದಕ್ಕೆ ಹಿಂಗೆ ಆಡ್ತಿದ್ದಾನೆ. ಈ ಥರ ಎಲ್ಲ ಹುಡ್ಕೋಬಾರ್ದು. ನೋಡಿ ಗೈಸ್, ಕೆಲವ್ರದ್ದು ಚಿಕ್ಕ ಪುಟ್ಟ ಆಸೆಯನ್ನು ತೀರ್ಸಿದ್ರೆ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಕೊಯ್ಸಿಲ್ಲ ಅಂತ ಬೇಜಾರ ಇಲ್ಲ, ಅವನಿಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದು ಒಂಚೂರು ಫೀಲ್ ಇಲ್ಲ. ಕೊಡ್ಸಿದ್ದೀನ, ಡ್ರೆಸ್ ಕೊಡ್ಸಿದ್ದೀನ, ಸ್ಲಿಪ್ಪರ್ ಕೊಡ್ಸಿದ್ದೀನ, ಅದರಲ್ಲೇ ಅವ್ನು ನೆನ್ನೆಯಿಂದ ಹೆಂಗೆ ಆಡ್ತಿದ್ದಾನಂದ್ರೆ ನಾನು ಯಾಕನ್ನ ತಂದು ಕೊಡಿಸ್ತಿದ್ನಪ್ಪ ಅನ್ನಿಸ್ತೈತೆ, ಹಂಗೆ ಆಡ್ತಿದ್ದಾನೆ. ಏನಚ್ಚಿನ ಸಿಂಬಲ್ ಅದು? ಹಂಗಂದ್ರೆ ಆ ಥರನಾ? ಸುಮ್ಮನೆ ಎಲ್ಲರ ಜೊತೆ ಹೋಗಿ ಬಾ, ಮನೆಗೆ ಹೋಗೋಣ ಬಾ, ಸಾಕು ಮನೆಗೆ ಹೋಗೋಣ ಬಾ. ಅದಲ್ಲ ಅಣ್ಣ, ನಮ್ಮಮ್ಮ ಇಲ್ಲಿ ಡ್ಯೂಟಿಗೆ ಬರ್ತಿತ್ತು. ಇಲ್ಲಿ ಇವನ್ನ ಕರ್ಕೊಂಡು ಬಂದಾಗ ಈ ಅಣ್ಣ ಫ್ರೆಂಡ್ ಆಗಿದ್ದಾರೆ. ಅದಕ್ಕೆ ಹಂಗೆ ನಿಂತ್ಕೊಳಂಗಿಲ್ಲ. ಮನೆಗೆ ಹೋಗೋಣ ಬಾ ಅಂದ್ರೂ ಬರ್ತಿಲ್ಲ ವಯಸ್ಸು. ಇವನು ಅಷ್ಟು ಕೋಪ ಬರೆಸ್ತದಾನೆ. ಚಿನೇ ಹೋಗೋಣ ಬಾ, ಸಾಕು ಹೋಗೋಣ ಬಾ ಮನೆಗೆ, ಅಮ್ಮ ಕರೀತಿದ್ದಾಳೆ ಬಾ ಹೋಗೋಣ. ಗೈಸ್, ಫೈನಲಿ ನಮ್ಮ ಚಿನ್ನಿ ಬರ್ಡೇಗೆಲ್ಲ ನಾವೇ ಡೆಕೋರೇಷನ್ ಮಾಡಿದ್ವಿ. ಹಿಂಗೆ ಅಂದ್ರೆ ಹಿಂಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಕ್ಯೂಟ್ ಬರ್ತಡೆ. ತೋರ್ ನೀನ್ ತಿನ್ಸಪ್ಪಾಜಿ. ಅಕ್ಕ ನೀನ್ ಹೋಗೆ ಅಲ್ಲೇ ಕೇಕ್ ತಿನ್ನಿಸ್ಬೇಡ್ರಿ ಕಂಡ್ರ ಅವ್ನಿಗೆ ಜಾಸ್ತಿ. ಯಾರು ಚಿನ್ನಿ ಮುತ್ತು ಕೊಟ್ಟಿದಾರ? ಲಿಪ್ಸ್ಟಿಕ್ ಹಂಗೆ ಬಿದ್ದೈತೆ ಅಮ್ಮ ಬಿಡ. ಅಲ್ಲೇ ಅವನಿಗೆ ಕೇಕ್ ಕೊಟ್ಬಿಡ್ರಿ ಕಂಡ್ರೆ, ಅವನಿಗೆ ಹುಷಾರಿಲ್ಲ. ತಲೆ ಎಲ್ಲ ನೋವು ಬಂತಪ್ಪ. ನೋಡಪ್ಪ ಇಷ್ಟು ದುಡ್ಡು ಚಿರಿ, ನಾನ್ ತಾನೇ ಡೆಕೋರೇಷನ್ ಮಾಡಿರೋ. ನಮಗೇನು ಇಲ್ವಾ? ನಮಗೇನು ಕಾಣಿಕೆ ಇಲ್ವಾ? ಬಿತ್ತು ಅಯ್ಯೋ ಎಂತ ಬಂಗಾರಿನ ಚಿರಿ ತಾಳಪ್ಪ. ಕೊಡ ಮನ್ಸೈತಲ್ಲ ನಿಂಗೆ, ಸಾಕು. ಅಲ್ಲೇ ಅಮ್ಮ ಕೊಡು, ಅಮ್ಮ ಕೊಡು, ಅಮ್ಮ ಕೊಡು, ಇಸ್ಕೊಂಡ್ ಚಿನಿ ದುಡ್ಡ. ಹುಷಾರಿಲ್ಲ, ಅವ್ನಿಗೆ ತಿನ್ಸಂಗಿಲ್ಲ. ಸ್ವಲ್ಪ ಇಕ್ಕು. ಸಾಕು, ನಿನಗೇನ್ ಬೇಡ, ನಮಗೆ ನೀನ್ ತಿನ್ಸಕ ಪೋಟ್ದಾಗೆಮ್ಮ ಯಶೋ ಅಮ್ಮಂಗೆ ಥ್ಯಾಂಕ್ಸ್ ಹೇಳು. ಅಮ್ಮನೆಲ್ಲ ಡೆಕೋರೇಷನ್ ಮಾಡಿರೋದು. ಮುದ್ದು ಕೊಟ್ಟು ಥ್ಯಾಂಕ್ಸ್ ಹೇಳ್ಬೇಕು. ಪಪ್ಪಿ ಕೊಡು ಅಮ್ಮಂಗೆ. ಅಮ್ಮ ಥ್ಯಾಂಕ್ಸ್ ಅಮ್ಮ ಅನ್ನು. ಅಮ್ಮ ಥ್ಯಾಂಕ್ಸ್ ಅಂತ ಅನ್ನು. ಅಮ್ಮ ಥ್ಯಾಂಕ್ಸ್ ತಿನ್ನೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಆಚೆ ಬನ್ನಿ. ತಿನ್ಬೇಡ ತಿನ್ಬೇಡ ಅಂದ್ರೆ ಅದೇ ಕತೆ ಮಾಡ್ಕೊಂಡು ತಿಂತಿದ್ದಾನೆ ನೀವು. ಮೈ ಗರ್ಲ್ ಬಿಡೆ, ನಾನು ಸಣ್ಣ ಹುಡುಗಿ ಥರ ನನ್ನ ಕೈಯಲ್ಲಿ ತೊಳಿತೀಯ.
ಹೊಸ್ದಾಗಿ ಏನಾದ್ರು ತೊಳ್ಕೊಂತಿದೀವ ಬರ್ತ್ಡೇ ಎಲ್ಲರೂ ಇದ್ವಿ, ನಮ್ಮ ಅಕ್ಕ ಮಿಸ್ ಆಗಿದ್ರು, ಮಾಡಿದ್ದೀವಿ. ನಾನು ಈಗಲೇ ಡೈರೆಕ್ಟಾಗಿ ಕೊಡ್ತೀನಿ, ಇದಕ್ಕೆ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಕೊಡೋಣ. ಕರ್ಕೊಂಬ ನಾವು ಆಷಾಢಕ್ಕೆ ಹೆಂಗಾಗಿ ಬಿಡ್ದಾಳೆ. ಐ ಹೋಪ್ ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಬರ್ತ್ಡೇ ಸೆಲೆಬ್ರೇಷನ್, ಯಾಕಂತಂದರೆ ಸಿಂಪಲಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು.